ದ್ವಿತೀಯಾರ್ಧದ ಆರಂಭ. ರಾಯಲ್ ಅಕಾಡೆಮಿ ತಂಡದ ದಾಳಿಯ ಮುಖಾಂತರವಾಗಿ ಆರಂಭ ತೆಗೆದುಕೊಳ್ತಾ ಇದೆ. ಯಶವಂತ್ ತಮ್ಮ ದಾಳಿಯಲ್ಲಿ ಇದು ಸರಿಯಾದ ಟೈಮಿಂಗ್, ಕರೆಕ್ಟಾದ ಟೈಮ್ಗೆ ಟ್ಯಾಕಲ್ ಬರ್ತಾ ಇದೆ. ರೈಟ್ ಕಾರ್ನರ್ ಜಾಗದಿಂದ ಒಂದು ರಿವರ್ಸ್ ಕಿಕ್ ಮಾಡೋ ಪ್ರಯತ್ನ ಇತ್ತು. ರನ್ನಿಂಗನ್ನು ಸ್ಟಾಪ್ ಮಾಡಿ ಕ್ವಿಕ್ ಆಗಿ ಒಂದು ಬ್ಯಾಕ್ ಕಿಕ್ ಮಾಡೋ ಪ್ರಯತ್ನ ಇದ್ರು. ಆ ಪ್ರಯತ್ನಕ್ಕೆ ಸರಿಯಾಗಿ ಟ್ಯಾಕಲ್ ಬಂದಿದೆ. ಟೈಮಿಂಗ್ ಅಂದರೆ ಇದಪ್ಪ ಅನ್ನೋ ರೀತಿಯಾದಂಥ ಒಂದು ಟ್ಯಾಕಲ್ ಸುಶಾಂತ್ ಕಡೆಯಿಂದ ರೈಟ್ ಕಾರ್ನರ್ ಜಾಗದಲ್ಲಿ. ಇಲ್ಲೊಂದು ವೇಗದ ದಾಳಿಯ ಪ್ರಯತ್ನ, ಮೂರನೇ ಪಾಯಿಂಟ್ಗೂ ಮನವಿ ಮಾಡ್ತಾ ಇದ್ರೆ. ಸೂಪರ್ ರೈಡ್ ಬರ್ತಾ ಇದೆ. ಸಾಯಿ ಮತ್ತೊಮ್ಮೆ ಕಸ್ಟಮ್ಸ್ ತಂಡಕ್ಕೆ ಆಸರೆ ಆಗ್ತಾರೆ ಒಂದು ಸೂಪರ್ ರೈಡ್ ನ ಮುಖಾಂತರವಾಗಿ. ಮತ್ತೊಂದು ಟ್ಯಾಕಲ್ ನ ಪ್ರಯತ್ನ. ಈ ಬಾರಿ ಮಿಸ್ಟೇಕ್ ಬರ್ತಾ ಇದೆ, ತಪ್ಪು ಬರ್ತಾ ಇರೋದು ಸಂತೋಷ್ ಅನುಭವಿ ಆಟಗಾರನಿಂದ. 2 ಅಂಕ ಹೊರಗಡೆ ಹೋಗ್ತಾ ಇರೋದು. ಈಗ ಇಬ್ಬರು ಪ್ರೊ ಕಬಡ್ಡಿಯ ಆಟಗಾರರು ಪ್ರಮುಖ ಡಿಫೆಂಡರ್ ಸಂಕಲನದ ಹೊರಗೆ, ಸಂತೋಷ್ ಮತ್ತು ಪವನ್. ಮತ್ತೊಮ್ಮೆ ಆಸರೆ ಆಗ್ತಾ ಇದ್ದಾರೆ ಸಾಯಿ ತಂಡಕ್ಕೆ. ಪ್ರಮುಖ ದಾಳಿಕಾರನಾಗಿ ಹೊರಹೊಮ್ತಾ ಇದ್ದಾರೆ ಸಾಯಿ ಕಸ್ಟಮ್ಸ್ ತಂಡದ ಪರವಾಗಿ. ಅತಿಥಿ ಆಟಗಾರನಾಗಿ ಆಡ್ತಾ ತಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಒಂದು ಸಮರ್ಥನೆಯನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಒಂದು ಉತ್ತಮವಾದ ಪ್ರದರ್ಶನದ ಜೊತೆಯಲ್ಲಿ ಸಾಯಿ. ಜಸ್ಟ್ ಮಿಸ್. ಒಳ್ಳೆ ಪ್ರಯತ್ನ ಇತ್ತು. ಇನ್ನೂ ಕೂಡ ಪ್ರಯತ್ನವನ್ನು ಮುನ್ನಡೆಸಿದ್ದಾರೆ. ಬಿಗಿಯಾದ ಹಿಡಿತ, ಜಾರಿದ್ರು ರೈಡರ್. 2+2 4 ಪಾಯಿಂಟ್ ಬರುವ ಜಾಗದಲ್ಲಿ ಡಿಫೆಂಡರ್ಸ್ಗೆ 2 ಅಂಕ ಸಿಗ್ತಾ ಇದೆ. ಕರೆಕ್ಟ್ ಆದಂಥ ಟೈಮಿಂಗ್ ಇತ್ತು ಅಲ್ಲಿ. ಈಚ್ ಆಗಿದೆ ಇದೀಗ ಸ್ಕೋರ್ 23-23. ಸೂಪರ್ ಟ್ಯಾಕಲ್ನ ಮುಖಾಂತರವಾಗಿ ಆಲ್ಔಟ್ ಪಡೆಯುವ ಅವಕಾಶವನ್ನು ಮಿಸ್ ಮಾಡಿಕೊಂಡಿದ್ದು ಕಸ್ಟಮ್ಸ್ ತಂಡ. ಇಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ಕೆ ಪ್ರಪಂಚನ್. 3 ಆಟಗಾರ ನಡುವೆ ಹ್ಯಾಂಡ್ ಟಚ್ಗಾಗಿ ಪ್ರಯತ್ನ. ಒಬ್ಬ ಪ್ರೊ ಕಬಡ್ಡಿ ಖ್ಯಾತ ಆಟಗಾರ. ಪ್ರೊ ಕಬಡ್ಡಿ ಸೀಸನ್ ಆರಂಭಿಕ ಹಂತದಿಂದಲೂ ಸಹ ಅನೇಕ ತಂಡಗಳನ್ನು ಪ್ರತಿನಿಧಿಸಿದಂತ ಅನುಭವ ಇದೆ. ಇಲ್ಲಿ ಯಶವಂತ್ ಎಂಡ್ ಲೈನ್ ಕ್ರಾಸ್ ಮಾಡಿದ್ರು. ಡಿಫೆನ್ಸ್ ಮೇಲೆ ಒತ್ತಡ ಹಾಕೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಪಂಚನ್. ಥರ್ಡ್ ರೈಟ್ ಡೂ ಆರ್ ಡೈರೆಕ್ಟ್ನಲ್ಲಿ ಪ್ರಜ್ವಲ್ ಇದೀಗ. ಬೋನಸ್ ಮಾಡುವ ಪ್ರಯತ್ನ ಡೂ ಆರ್ ಡೈರೆಕ್ಟ್ನ ಒತ್ತಡದಲ್ಲಿ. ಉತ್ತಮವಾದ ಒಂದು ಪ್ರಯತ್ನ ಇಲ್ಲಿ ಡಿಫೆನ್ಸ್ ವಿಭಾಗ. ಮತ್ತೊಮ್ಮೆ ಬೋನಸ್ ಅಂಕ ಸಿಕ್ಕಿದೆ. ಈ ಕಡೆ ಟ್ಯಾಕಲ್ ಪಾಯಿಂಟ್ ಕೂಡ ಸಿಕ್ಕಿದೆ. ಇಬ್ಬರು ಆಟಗಾರರು ಒಟ್ಟಿಗೆ ಟ್ಯಾಕಲ್ ಮಾಡೋದ್ರ ಮುಖಾಂತರವಾಗಿ ಸಾಯಿ ಮತ್ತೊಮ್ಮೆ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕಾಗುತ್ತೆ. ಡಿಫೆಂಡರ್ ಇರೋದಲ್ಲಿ ಶ್ರೇಯಸ್ ಒಬ್ಬರೇ ಇದ್ದಾಗ ಟ್ಯಾಕಲ್ ಪಡೆದಂಥ ಉದಾಹರಣೆಯನ್ನು ಹೊಂದಿದ್ದಾರೆ ಅವರು ಹಿಂದೆ. ಹಲವು ಬಾರಿ ಒಬ್ಬರೇ ಇದ್ದಾಗ ಟ್ಯಾಕಲ್ ಪಡೆದಂಥ ಆಟಗಾರ ಜರ್ಸಿ ನಂಬರ್ 5ರಲ್ಲಿ ಶ್ರೇಯಸ್. ಆದರೆ ಈ ಬಾರಿ ಸಾಧ್ಯವಾಗಿಲ್ಲ. 28-24. ಇನ್ನೂ ಸಾಕಷ್ಟು ಸಮಯ ಇದೆ. ವಾಪಸ್ ಬರುವ ಅವಕಾಶ ರಾಯಲ್ ಅಕಾಡೆಮಿ ತಂಡಕ್ಕೂ ಕೂಡ ಇದೆ. ಆ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ ರಾಯಲ್ ಅಕಾಡೆಮಿ ತಂಡ. ಬಟ್ ಆಲ್ಔಟ್ನ ಸಮಸ್ಯೆ. ಈಗ ಮತ್ತೆ ಅಫ್ರೀದ್ ಕಡೆಯಿಂದ ಬಂದಂಥ ಒಂದು ಟ್ಯಾಕಲ್ ಲೆಫ್ಟ್ ಕವರ್ ಜಾಗದಿಂದ ಬ್ಲಾಕ್ ತೆಗೆದುಕೊಂಡಿದ್ರು. ಗ್ಯಾಪ್ ಇತ್ತು, ಗ್ಯಾಪಲ್ಲಿ ನುಗ್ಗೋ ಪ್ರಯತ್ನ ಮಾಡಿದ್ರು ಮನೋಜ್. ಆದರೆ ಕಂಪ್ಲೀಟ್ ಆಗಿ ಹೊರಗಡೆ ಬರೋಕ್ಕೆ ಸಾಧ್ಯವಾಗಿಲ್ಲ. ಸಾಯಿ ಮತ್ತೊಮ್ಮೆ ಸಮಯವನ್ನು ಸಂಪೂರ್ಣವಾಗಿ ತೆಗೆದುಕೊಳ್ತಾ ಇದ್ದಾರೆ. ತಮಗಿರುವ ಅವಕಾಶದ 30 ಸೆಕೆಂಡ್ಗಳಲ್ಲಿ ಬಹುತೇಕ 25ಕ್ಕಿಂತ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವತ್ತ ಈಗ ಕಸ್ಟಮ್ಸ್ ತಂಡ. ಸಮಯಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟರೆ ಇಲ್ಲೊಂದು ಡ್ಯಾಶ್ ಮಾಡುವ ಪ್ರಯತ್ನ ಪವನ್ ಕಡೆಯಿಂದ. ಅಷ್ಟು ಕರೆಕ್ಟ್ ಆದಂಥ ಟೈಮಿಂಗ್ ಇರಲಿಲ್ಲ. ಹಾಗಾಗಿ ಯಶವಂತ್ ಯಶಸ್ವಿಯಾಗಿ ಮಿಡ್ ಲೈನನ್ನು ಕ್ರಾಸ್ ಮಾಡ್ತಾರೆ.
ಮತ್ತೊಮ್ಮೆ ಪ್ರಪಂಚನ್ ನೀಲ ಕಾಯ್ದ ಆಟಗಾರ. ಅಲ್ಲ ನೋಡಿ, ಪ್ಲೇಯರ್ ಡಿಸ್ಕಷನ್ ಮಾಡಬಾರ್ದು ತೀರ್ಪುಗಾರರು ಇರುವಾಗ. ಜಲ್ದಿ ಬನ್ನಿ ಗರ್ಲ್ಸ್ ಟೀಮ್. ಮಾತೃ ಪ್ರತಿಷ್ಠಾನ ಜಲ್ದಿ ಬರಬೇಕು ಗ್ರೌಂಡ್ಗೆ. ಮಾತೃ ಪ್ರತಿಷ್ಠಾನ ಹಾಗೂ ವಿಜಯ್ ವಾರಿಯರ್ಸ್ ಕೋರ್ಟ್ ನಂಬರ್ 1ರಲ್ಲಿ ಜಲ್ದಿ ಬರಬೇಕು. ಒಂದು ಅಲ್ಪ ವಿರಾಮದ ನಂತರ ಮತ್ತೆ ರಾಯಲ್ ಅಕಾಡೆಮಿ ತಂಡದ ಪರವಾಗಿ ಪ್ರಜ್ವಲ್ ದಾಳಿಯಲ್ಲಿ 30-25 5 ಅಂಕಗಳ ಅಂತರದಲ್ಲಿ ಗೆಲ್ಲಲೇಬೇಕಾದ ಒತ್ತಡ ಎರಡೂ ತಂಡಕ್ಕೂ ಕೂಡ. ಗೆಲ್ಲುವ ತಂಡ ಪ್ರಶಸ್ತಿ ಸುತ್ತಿನ ಕಡೆಗೆ ದಾಪುಗಾಲನ್ನು ಇಡಲಿದ್ದಾರೆ. ಅದಕ್ಕಾಗಿಯೇ ತೀವ್ರವಾದ ಪೈಪೋಟಿಯುಕ್ತ ಪಂದ್ಯಗಳು ನಮಗೆ ಸಿಗ್ತಾ ಇವೆ. ಖಾಸಗಿ ತಂಡಗಳು ಕಾರ್ಖಾನೆಯ ತಂಡಗಳ ವಿರುದ್ಧ ತಮ್ಮಿಂದ ಸಾಧ್ಯವಾದಷ್ಟು ಎಫರ್ಟನ್ನು ಹಾಕೋದ್ರ ಮುಖಾಂತರ ಅಂಕಗಳ ಅಂತರ ಬಹಳಷ್ಟು ಕಡಿಮೆ ಇರೋದನ್ನು ನೋಡ್ತಾ ಇದ್ದೇವೆ ನಾವು ಈ ಪಂದ್ಯಗಳಲ್ಲಿ. ಸೆಕೆಂಡ್ ಕಾಲ್, ಸೆಕೆಂಡ್ ಥರ್ಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್ HMT ಕಾಲನಿ ಬಾಯ್ಸ್ ವರ್ಸಸ್ ಉತ್ತರ ಕನ್ನಡ ಜಿಲ್ಲೆ. ಯಶವಂತ್ ಮತ್ತೊಮ್ಮೆ ರಾಯಲ್ ಅಕಾಡೆಮಿ ತಂಡದ ಪರವಾಗಿ. ವೇಗದ ದಾಳಿಕಾರ ತಮ್ಮ ವೇಗಕ್ಕೆ ಬ್ರೇಕ್ ಹಾಕ್ತಾ ಇದ್ದಾರೆ. ರೈಟ್ ಕಾರ್ನರ್ ಜಾಗದಿಂದ ಸುಶಾಂತ್ ವೇಗವಾಗಿ ಬಂದಂತ ದಾಳಿಕಾರನನ್ನ ತೈ ಹೋಲ್ಡ್ ಮುಖಾಂತರ ಸ್ಟಾಪ್ ಮಾಡ್ತಾರೆ. ಮತ್ತೊಂದು ಟ್ಯಾಕಲ್ ಪಾಯಿಂಟ್ ಬರುತ್ತೆ ಕಸ್ಟಮ್ಸ್ ತಂಡಕ್ಕೆ. ಮತ್ತೊಮ್ಮೆ ಪ್ರಪಂಚನ್ ನೀಲಕಾಯದ ಆಟಗಾರ ಇತ್ತೀಚೆಗಷ್ಟೇ ದೃಢಕಾಯವಾಗಿ ಕೂಡ ಪರಿವರ್ತನೆ ಆಗ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ತೂಕವನ್ನು ಹೆಚ್ಚಿಸಿಕೊಂಡಿದ್ದಾರೆ. ಪ್ರೋ ಕಬಡ್ಡಿಯ ಖ್ಯಾತನಾಮ ಕೂಡ. ಬೆಂಗಾಲ್ ವಾರಿಯರ್ಸ್ ತಂಡದಲ್ಲಿದ್ದಾಗ ಮತ್ತಷ್ಟು ಖ್ಯಾತಿಯನ್ನು ಹೆಚ್ಚಿಸಿಕೊಂಡ್ರು. ಗುಜರಾತ್ ಜೈಂಟ್ಸ್ ತಂಡದಲ್ಲಿ, ತೆಲುಗು ಟೈಟನ್ಸ್, ಯು ಮುಂಬಾ ಎಲ್ಲ ತಂಡಗಳಲ್ಲೂ ಕೂಡ. ನೀವೊಂಚೂರು ಆ ಕಡೆ ಕೂತ್ಕೊಳ್ರಮ್ಮ, ಅಲ್ಲಿ ಕುಳ್ತಿರೋರು ಲೈಟ್ ಪಕ್ಕ ಕುಳ್ತಿರೋ ಒಂದು ಸ್ವಲ್ಪ ದೂರ ಕೂತ್ಕೊಳ್ಳಿ. ವೇಗದ ದಾಳಿ ಮತ್ತೊಮ್ಮೆ ಸಾಯಿ ತಂಡಕ್ಕೆ ಹಸಿರಿ ಆಗ್ತಾರೆ ಕಸ್ಟಮ್ ತಂಡದ ಪರವಾಗಿ. ರನ್ನಿಂಗ್ ಹ್ಯಾಂಡ್ ಟಚ್ ಮುಖಾಂತರ ಸೆಕೆಂಡ್ ಮ್ಯಾನ್ ಮೇಲೆ ಅಟ್ಯಾಕ್ ಮಾಡೋದ್ರ ಮುಖಾಂತರ ಅಂಕವನ್ನು ಗಳಿಸ್ಕೊಳ್ತಾರೆ. 33-25. ಮತ್ತೊಂದು ಟ್ಯಾಕಲ್. ಸಾಯಿ ಡಿಫೆನ್ಸಿವ್ ಭಾಗದಲ್ಲೂ ಕೂಡ ತಂಡಕ್ಕೆ ಹಸಿರಿ ಆಗ್ತಾರೆ ಆಂಕಲ್ ಹೋಲ್ಡ್ನ ಮುಖಾಂತರವಾಗಿ. ಮತ್ತೆ ಪ್ರಪಂಚನ್ ಸೂಪರ್ ಟ್ಯಾಕಲ್ನ ಸಂದರ್ಭ. ಆಲ್ಔಟ್ ಅನ್ನು ಪಡೆಯುವ ಅಂಚಿನಲ್ಲಿ ಒಂದು ಸೂಪರ್ ಟ್ಯಾಕಲ್ಗೆ 2 ಅಂಕಗಳ ಅಂತರದೊಂದಿಗೆ ಮತ್ತೆ ಅಂಕಗಳ ಅಂತರ ಕಡಿಮೆಯಾಗುತ್ತೆ. ಇನ್ನು ಸಾಕಷ್ಟು ಸಮಯ ಇದೆ. ರಾಯಲ್ ಅಕಾಡೆಮಿ ತಂಡ ವಾಪಸಾತಿಗೆ ಅವಕಾಶ ಇನ್ನೂ ಕೂಡ ಇದೆ.
ಈ ಪಂದ್ಯಾವಳಿಯ ರೂವಾರಿಗಳು ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಸೋಲಿಲ್ಲದ ಸರದಾರರಾಗಿ ಸ್ವಯಂ ಕಬಡ್ಡಿ ಕ್ರೀಡಾಪಟುವಾಗಿ ಕಬಡ್ಡಿ ಕ್ರೀಡೆಗೆ ನೀಡ್ತಾ ಇರತಕ್ಕಂಥ ಒಂದು ಉತ್ಸಾಹ ಪ್ರೋತ್ಸಾಹ ನಿಜವಾಗ್ಲೂ ಅವಿಸ್ಮರಣೀಯವಾದ್ದು. ಅವರ ಸೇವೆ ನಿಜವಾಗ್ಲೂ ಅಪಾರವಾದ್ದು ಅಂತೇಳಿ ಭಾವಿಸ್ತಾ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ರವರಿಗೆ ನಾನು ಹೃದಯಪೂರ್ವಕವಾಗಿ ಕರ್ನಾಟಕ ರಾಜ್ಯ ಅಮೆಚೂರ್ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಅವ್ರನ್ನ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ ಇದೀಗ ಯಶಸ್ವಿ ಅಂತಿಮ ದಿನಕ್ಕೆ ಪಾದಾರ್ಪಣೆ ಮಾಡ್ತಾ ಪುರುಷರ ವಿಭಾಗದ ಅಂಕಣದಲ್ಲಿ 35-27 ಒಂದು ಕಂಫರ್ಟಬಲ್ ಲೀಡನ್ನು ತೆಗೆದುಕೊಳ್ತಾರೆ ಕಸ್ಟಮ್ಸ್ ತಂಡ. ಸಾಯಿ ಈ ಪಂದ್ಯದಲ್ಲಿ ಪ್ರಮುಖ ದಾಳಿಕಾರನಾಗಿ ಹೊರಹೊಮ್ಮುತ್ತಾರೆ. ಸತತವಾಗಿ ರಾಯಲ್ ಅಕಾಡೆಮಿ ತಂಡದ ಡಿಫೆನ್ಸನ್ನು ಭೇದಿಸಿದಂಥ ರೇಡರ್ ಆಗಿ ಹೊರಹೊಮ್ಮುತ್ತಾರೆ. ಮತ್ತೊಂದು ವೇಗದ ದಾಳಿಯ ನಡುವೆ ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನವನ್ನು ಮಾಡಿದ್ದಾರೆ, ಆದರೆ ಯಾವುದೇ ಅಂಕ ಇಲ್ಲ ಈ ಬಾರಿ. ಶಿವು ದಾಳಿಕಾರನಾಗಿ ಡಿಫೆನ್ಸ್ ವಿಭಾಗದ ಪ್ರಮುಖ ಆಟಗಾರ ಕ್ವಿಕ್ ರೈಡ್ನೊಂದಿಗೆ ವಾಪಸ್. ಆದರೆ ಇಲ್ಲಿ ಡೂ ಆರ್ ಡೈ. ಕಳೆದ ಬಾರಿ ಪ್ರಪಂಚನವರನ್ನ ಸೂಪರ್ ಟ್ಯಾಕಲ್ ಮಾಡಲಾಗಿತ್ತು. ಈ ಬಾರಿ ಆ ಸೇಡನ್ನು ತೀರಿಸಿಕೊಳ್ಳುವ ಆಲೋಚನೆಯಲ್ಲಿ ಪ್ರಪಂಚನ್ ಮತ್ತೊಮ್ಮೆ ಮತ್ತೆ ಟ್ಯಾಕಲ್ ಬರುತ್ತಾ. ಶ್ರೇಯಸ್ ಹಾಗೂ ಶಿವು ಒಂದು ಒಳ್ಳೆ ಕಾಂಬಿನೇಷನ್ ರೈಟ್ ಮತ್ತು ಲೆಫ್ಟ್ ಕವರ್ಗಳ ಮಧ್ಯೆ ಬಂದಿದೆ ಟ್ಯಾಕಲ್. ಎರಡೂ ಕಾಲಿಗೆ ಒಟ್ಟಿಗೆ ಬೀಳೋದ್ರ ಮುಖಾಂತರ ಪ್ರಪಂಚನವರನ್ನ ಸ್ಟಾಪ್ ಮಾಡ್ತಾರೆ. ಮತ್ತೊಂದು ಸೂಪರ್ ಟ್ಯಾಕಲ್. ಎರಡನೇ ಬಾರಿ ಸೂಪರ್ ಟ್ಯಾಕಲ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಪಂಚನವರನ್ನ. ಕೊನೆಯ 4 ನಿಮಿಷಗಳ ಆಟ ಬಾಕಿ ಇದೆ. ಎರಡು ತಂಡದ ನಾಯಕರ ಗಮನಕ್ಕೆ. ಮನೋಜ್ 35-29 ಅಂಕಗಳ ಅಂತರ ಕಡಿಮೆಯಾಗ್ತಾ ಇದೆ. 6 ಅಂಕಗಳ ಅಂತರ ಇದೆ ಇದೀಗ. ಮನೋಜ್ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಬಲಿಷ್ಠ ಡಿಫೆನ್ಸ್ನ ಮುಂದೆ. ಬೋನಸ್ ಮಾಡುವ ರೀತಿಯಲ್ಲಿ ಡಿಫೆನ್ಸನ್ನು ಕನ್ಫ್ಯೂಸ್ ಮಾಡೋಕ್ಕೆ ಹೋಗಿದ್ರು, ಆದರೆ ಡಿಫೆನ್ಸ್ ಕನ್ಫ್ಯೂಸ್ ಆಗಲಿಲ್ಲ. ಇಲ್ಲಿ ಒಂದು ಅಲ್ಪ ವಿರಾಮವನ್ನು ತೆಗೆದುಕೊಂಡಿದ್ದಾರೆ. 3 ನಿಮಿಷ 36 ಸೆಕೆಂಡ್ಗಳು ಬಾಕಿ ಇದೆ. ಈ ಅವಧಿಯಲ್ಲಿ 6 ಅಂಕಗಳ ಅಂತರವನ್ನು ಮೆಟ್ಟಿ ನಿಲ್ಲಬೇಕಾಗಿರೋದು ರಾಯಲ್ ಅಕಾಡೆಮಿ ತಂಡ. ಆರಂಭಿಕ ಭಾಳ ಚೆನ್ನಾಗಿತ್ತು ರಾಯಲ್ ಅಕಾಡೆಮಿ ತಂಡಕ್ಕೆ. ಮೇಲುಗೈ ಸಾಧಿಸಿದ್ರು, ಮುನ್ನಡೆಯನ್ನು ಕಾಪಾಡಿಕೊಂಡಿದ್ರು. ಅಲ್ಪ ವಿರಾಮದಲ್ಲಿ ಸಲಹೆ ಸೂಚನೆಗಳ ಜೊತೆಯಲ್ಲಿ ಫಸ್ಟ್ ಹಾಫ್ ಮುಕ್ತಾಯ ಆದಾಗ 1 ಪಾಯಿಂಟ್ನ ಮುನ್ನಡೆಯಲ್ಲಿದ್ದಂಥ ರಾಯಲ್ ಅಕಾಡೆಮಿ ತಂಡ ಇದೀಗ 6 ಅಂಕಗಳ ಹಿಂದೆ ಇದೆ. ಯಾವ ರೀತಿಯ ಪ್ರದರ್ಶನ ಬರಲಿದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆ ಕಡೆ ಮಹಿಳಾ ವಿಭಾಗದ ಪಂದ್ಯ ಇದೀಗ ತಾನೇ ಮುಕ್ತಾಯವಾಗಿದೆ. BCR ಅಕಾಡೆಮಿ ಶಿವಮೊಗ್ಗ ಹಾಗೆ ಚಿಕ್ಕಮಗಳೂರು ತಂಡಗಳ ನಡುವೆ ಪಂದ್ಯ ನಡೆದಿತ್ತು. 26-25 ಚಿಕ್ಕಮಗಳೂರು ತಂಡ ಜಯವನ್ನ ಪಡೆದುಕೊಂಡಿದ್ದಾರೆ. ಆಯ್ತಾ, ಪುರುಷರ ವಿಭಾಗದ ಅಂಕಣವನ್ನು ನಾವು ಗಮನಿಸೋದಾದ್ರೆ ಮತ್ತೊಮ್ಮೆ 3 ನಿಮಿಷಗಳ ಆಟ ಬಾಕಿ ಇದೆ. 6 ಅಂಕಗಳ ಅಂತರ ಇದೆ. ಮನೋಜ್ ಮತ್ತೊಮ್ಮೆ ಡೂ ಆರ್ ಡೈರೆಕ್ಟ್ನ ಒತ್ತಡವನ್ನು ತೆಗೆದುಕೊಂಡಿದ್ದಾರೆ. 3 ನಿಮಿಷಗಳ ಆಟದಲ್ಲಿ ಕಳೆದ ಬಾರಿ ಪಾಯಿಂಟ್ ಪ್ರಯತ್ನ ವಿಫಲವಾಗಿತ್ತು. ಈ ಬಾರಿ ಆಗಲಿದೆಯಾ ಕಾದು ನೋಡಬೇಕಿದೆ. ಅವಕಾಶ ಇಲ್ಲ. ರನ್ನಿಂಗ್ನಲ್ಲಿ ಬೋನಸ್ ಮಾಡಿದ್ದಾರೆ. ಡೂ ಆರ್ ಡೈರೆಕ್ಟ್ನ ಒತ್ತಡವನ್ನು ನಿಭಾಯಿಸಿದ್ದಾರೆ ಮನೋಜ್ ಸೊಗಸಾಗಿ. ಕೊನೆ ನಿಮಿಷಗಳ ಆಟದಲ್ಲಿ ಸಮಯಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗುತ್ತೆ. ಆ ಮಹತ್ವವನ್ನು ನೀಡ್ತಾ ಇರೋದಿಲ್ಲ. ಮಾತೃ ಪ್ರತಿಷ್ಠಾನ ವಿಜಯ್ ವಾರಿಯರ್ಸ್. Both team captain bring it to me immediately. For women's section match, court number 1, ಮಾತೃ ಪ್ರತಿಷ್ಠಾನ versus ವಿಜಯ್ ವಾರಿಯರ್ಸ್. ವಿಜಯ್ ವಾರಿಯರ್ಸ್ ಮಾತೃ ಪ್ರತಿಷ್ಠಾನ ಆನೇಕಲ್. 2 ತಂಡದ ಆಟಗಾರ್ತಿಯರು ಬೇಗ ಕರ್ಕೊಂಡ್ಬರ್ಬೇಕು. ಮ್ಯಾಚ್ ಮುಗಿದಿದೆ. ಇನ್ನಷ್ಟು ಒತ್ತಡ ಇದೆ, ಸಮಯ ಕಡಿಮೆ ಇದೆ. ಪಾಯಿಂಟ್ಗಳ ಅಂತರ 5ಕ್ಕೆ ಬಂದಿದೆ ಈಗ. 35-30. ಇಲ್ಲೊಂದು ಡೈವಿಂಗ್ ಆಂಕಲ್ ಪ್ರಯತ್ನ, 2ನೇ ಪಾಯಿಂಟ್ಗೂ ಕೂಡ ಪ್ರಯತ್ನ. 2 ಪಾಯಿಂಟ್ ಸಿಗ್ತಾ ಇದೆ. ಪಂದ್ಯ ಇಲ್ಲಿ ಇನ್ನಷ್ಟು ರೋಚಕತೆಯತ್ತ ಮನೋಜ್ ತಂಡಕ್ಕೆ ಆಸರೆ ಆಗ್ತಾರೆ ರಾಯಲ್ ಅಕಾಡೆಮಿ ತಂಡದ ಪರವಾಗಿ. ವೇಗದ ದಾಳಿಯಲ್ಲಿ ಸಾಯಿ ಮತ್ತೊಮ್ಮೆ 2 ನಿಮಿಷಗಳ ಅವಧಿ ಆಟ ಮಾತ್ರ ಆಗಿದೆ ಇದೀಗ. ಡೂ ಆರ್ ಡೈರೆಕ್ಟ್. ಇಲ್ಲೊಂದು ಮಿಸ್ಟೇಕ್ ರೈಟ್ ಕಾರ್ನರ್ ಜಾಗದಿಂದ ಬ್ಲಾಕ್ ಮಾಡುವ ಪ್ರಯತ್ನ, ಟೈ ಹೋಲ್ಡ್ ಮಾಡುವ ಪ್ರಯತ್ನ ವಿಫಲವಾಗ್ತಾ ಇದೆ. ಇದರ ನಡುವೆ ಟೈಮ್ ಔಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಕಸ್ಟಮ್ಸ್ ತಂಡ. 36-32 ಮತ್ತೆ 4 ಅಂಕಗಳ ಅಂತರ. 1 ನಿಮಿಷ 44 ಸೆಕೆಂಡ್ಗಳು ಬಾಕಿ ಇದೆ. 2 ನಿಮಿಷಗಳ ಘೋಷಣೆಯಾದ ಕೂಡಲೇ ಸ್ವಲ್ಪ ತಾಳ್ಮೆ ಅಗತ್ಯ ಇತ್ತು. ತಾಳ್ಮೆ ಕಳೆದುಕೊಂಡಿದ್ದಾರೆ ರಾಯಲ್ ಅಕಾಡೆಮಿ ತಂಡ. ಸ್ವಲ್ಪ ಸಾವಧಾನದಿಂದ ಆಡಿದ್ರೆ ರೇಡರ್ನ ಒಬ್ರು ಯಾರು ಹೋಗಿ ಅವ್ರು ಕರ್ಕೊಂಬನ್ನಿ. ಆಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರೆ ಒಂದು ಚಾನ್ಸ್ ಇತ್ತು ಅನ್ಸುತ್ತೆ ಟ್ಯಾಕಲ್ಗೆ. ಆದರೆ ಅವಕಾಶವನ್ನು ಮಿಸ್ ಮಾಡಿಕೊಂಡಿದ್ದಾರೆ.
ಇನ್ನೂ ಅವಕಾಶ ಇದೆ. 4 ಅಂಕಗಳ ನಂತರ ಒಂದು ಮಲ್ಟಿಪಲ್ ರೇಟ್ ಪಾಯಿಂಟ್ ಬೇಕಿದೆ, ಒಂದು ಸೂಪರ್ ರೇಟ್ ಬೇಕಿದೆ ರಾಯಲ್ ಅಕಾಡೆಮಿ ತಂಡಕ್ಕೆ. ಗೆಲ್ಲುವ ಅವಕಾಶ ಇನ್ನೂ ಕೂಡ ಇದೆ. ಪ್ರಯತ್ನವನ್ನು ಬಿಡದೆ ಮುಂದುವರಿಸ್ತಾ ಇರೋದು ಪ್ರಜ್ವಲ್ ಈ ಬಾರಿ. 5 ಜನ ಆಟಗಾರರ ನಡುವೆ ಬೋನಸ್ ಲೈನ್ ಆಫ್ ಆಗಿದೆ. ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ಹೋಗಬೇಕಾಗಿದೆ ಪಾಯಿಂಟ್ ಬೇಕಾದರೆ. ಒಳಭಾಗಕ್ಕೆ ನುಗ್ಗುವ ಪ್ರಯತ್ನ, ಪ್ರಪಂಚನ್ ಅವರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವೇಗದ ತಾಳಿಯ ಅವಶ್ಯಕತೆ ಇದೆ ಈಗ ರಾಯಲ್ ಅಕಾಡೆಮಿ ತಂಡಕ್ಕೆ. ಆ ಪ್ರಯತ್ನ ಬಂದಿದೆ, ಅಟ್ಯಾಕ್ ಬಂದಿಲ್ಲ. ಕನ್ಫ್ಯೂಸ್ ಮಾಡೋ ಪ್ರಯತ್ನ, ಇಲ್ಲಿ ನೋಡಿ ಟ್ಯಾಕಲ್. ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ಬಂದ ಸಂದರ್ಭಕ್ಕೆ ಟ್ಯಾಕಲ್ ಬರ್ತಾ ಇದೆ. ಪವನ್ ಮತ್ತೊಮ್ಮೆ ಪ್ರಪಂಚನ್ ಅವರ ಸಹಕಾರದೊಂದಿಗೆ ಅಲ್ಲಿ ನೋಡಿ ಸ್ಕೋರ್ ಬೋರ್ಡ್ ಹತ್ರ ಕೆಳಗಡೆ ಕೂತ್ಕೊಳ್ಳಿ ಅಕ್ಕ. ಸರ್ ನೀವು ಕೂಡ ಒಂಚೂರು ಕೆಳಗಡೆ ಕೂತ್ಕೊಳ್ಳಿ ದಯವಿಟ್ಟು ಅಲ್ಲಿ ಯಾರು ಕೂರ್ಬೇಡಿ, ಮಕ್ಕಳು ಯಾರು ಕೂತಿದ್ರು ದಯವಿಟ್ಟು ಬನ್ನಿ. ಕೆಲವೇ ಸೆಕೆಂಡ್ಗಳು ಬಾಕಿ ಇದೆ. ನಮ್ಗೆ ಆರಕ್ಷಕ ಸಿಬ್ಬಂದಿ ಸಹಕರಿಸುವ ಸ್ಟ್ರಾಟಜಿಗೆ ಮತ್ತೆ ಮುಂದಾಗ್ತಾ ಇರೋದು ಸಾಯಿ. 1 ನಿಮಿಷದ ಘೋಷಣೆ ಆಗಿದೆ ತೀರ್ಪುಗಾರರ ಮುಖಾಂತರವಾಗಿ. ಕೊನೆ ನಿಮಿಷದ ಆಟದಲ್ಲಿ ಕಸ್ಟಮ್ಸ್ ತಂಡ ಒಂದು ಸಂದರ್ಭದಲ್ಲಿ ಕೇವಲ 1 ಅಂಕದ ಅಂತರ ಇತ್ತು, ಇದೀಗ 5 ಅಂಕಗಳ ಅಂತರ. ಕೊನೆಯ ಕೆಲವೇ ಸೆಕೆಂಡ್ಗಳು ಬಾಕಿ ಇರುವಾಗ ಇನ್ನೂ ಪ್ರಯತ್ನವನ್ನು ನಿಲ್ಲಿಸಿಲ್ಲ ರಾಯಲ್ ಅಕಾಡೆಮಿ ತಂಡ. ಶ್ರೇಯಸ್ ದಾಳಿ ವಿಭಾಗದಲ್ಲಿ, ಡಿಫೆನ್ಸ್ ವಿಭಾಗದ ಪ್ರಮುಖ ಆಟಗಾರ, ಬಲಿಷ್ಠತೆಯ ರೇಟ್ನ ಪ್ರಯತ್ನಕ್ಕಾಗಿ ಬಂದಿದ್ದಾರೆ. ಬೋನಸ್ ಅನ್ನು ನೀಡಲಾಯಿತು. ಇಲ್ಲಿ ಶಕ್ತಿಯ ಪ್ರದರ್ಶನ. ರೈಟ್ ಕಾರ್ನರ್ ಜಾಗದಿಂದ ಸುಶಾಂತ್ ಬ್ಲಾಕ್ ತೆಗೆದುಕೊಳ್ತಾರೆ. ಮಾತೃ ಪ್ರತಿಷ್ಠಾನ ಆನೇಕಲ್ ಸರ್ 1 ನಿಮಿಷ. ವಿಜಯ್ ವಾರಿಯರ್ಸ್ ಕೆಲವೇ ಸೆಕೆಂಡ್ಗಳು ಬಾಕಿ ಇದೆ. ಬಹುತೇಕ ಕೊನೆಯ ದಾಳಿ, ಕೊನೆಯ ಕೆಲವೇ ಸೆಕೆಂಡ್. ಬನ್ನಿ. ಗೆಲುವಿನ ದಡದಲ್ಲಿ ಇದೀಗ ಕಸ್ಟಮ್ಸ್ ತಂಡ, ಸೆಂಟ್ರಲ್ ಟ್ಯಾಕ್ಸ್ ಮತ್ತು ಕಸ್ಟಮ್ಸ್ ತಂಡ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯದಲ್ಲಿ ಗೆಲುವನ್ನು ದಾಖಲಿಸೋದ್ರ ಮುಖಾಂತರ ಸೆಮಿಫೈನಲ್ಗೆ ಲಗ್ಗೆ ಇಡ್ತಾ ಇದೆ ಕಸ್ಟಮ್ಸ್ ತಂಡ. ಒಂದು ಅದ್ಭುತವಾದಂತಹ ಪೈಪೋಟಿಯನ್ನು ನೀಡಿದಂತಹ ರಾಯಲ್ ಅಕಾಡೆಮಿ ತಂಡಕ್ಕೂ ಕೂಡ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದಿಸೋಣ. ವೆಲ್ ಪ್ಲೇಡ್ ರಾಯಲ್ ಅಕಾಡೆಮಿ ತಂಡ. ಒಂದು ಪೈಪೋಟಿಯುಕ್ತ ಪಂದ್ಯದಲ್ಲಿ ಕಸ್ಟಮ್ಸ್ ತಂಡ ಜಯವನ್ನು ಪಡೆಯೋದ್ರೊಂದಿಗೆ ಸೆಮಿಫೈನಲ್ಗೆ ಪ್ರವೇಶವನ್ನು ಪಡ್ಕೊಂಡಿದ್ದಾರೆ. ವನಿತೆಯರ ವಿಭಾಗದ ಮತ್ತೊಂದು ಮಹತ್ವದ ಪಂದ್ಯ, ಮಾತೃ ಪ್ರತಿಷ್ಠಾನ ವರ್ಸಸ್ ವಿಜಯ್ ವಾರಿಯರ್ಸ್. ಮಹಿಳಾ ಆಟಗಾರ್ತಿಯರು ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ವಿ. ಒಂದು ಅತ್ಯುತ್ತಮವಾದಂಥ ಪಂದ್ಯ, 2 ಬಲಿಷ್ಠ